ಗೈಸ್ ವೆಲ್ಕಮ್ ಟು ಕೆವಿ ಚಾನಲ್. ನಾನು ಆಶಿಕ್. ನಾನಿವತ್ತು ಮಾತಾಡೋಕೆ ಹೊರಟಿರುವಂಥದ್ದು ಕಾಟೇರ ಫ್ಯಾಕ್ಟ್ಸ್ ಬಗ್ಗೆ. ನೋಡಿ, ಮೂವಿ ಎಷ್ಟು ಅಮೇಝಿಂಗ್ ಆಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅದ್ಭುತವಾಗಿರೋಂಥ ಸಿನಿಮಾ, ಒಂದೊಳ್ಳೆ ಕಂಟೆಂಟ್ ಬೇಸ್ಡ್ ಕಾಮಿಡಿ ಆ್ಯಕ್ಷನ್ಸ್ ವಿತ್ ಎಮೋಷನ್ಸ್, ಒಂದೊಳ್ಳೆ ಸ್ಕ್ರಿಪ್ಟ್ ಜೊತೆ ಬಂದಿರೋಂಥ ಒಂದು ಮೂವಿ ಆಗಿರುವಂಥದ್ದು. ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಆದರೆ ಅದ್ರ ಜೊತೆಗೆ ಅದ್ರ ಬಗ್ಗೆ ಫ್ಯಾಕ್ಟ್ಸ್, ಬಿಹೈಂಡ್ ಸೀನ್ಸಲ್ಲಿ ಏನು ನಡೆದಿರುತ್ತೆ, ಹಿಂದೆ ಏನೇನೋ ನಡೆದಿರುತ್ತೆ, ಅಥವಾ ನಿಮಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಕೂಡ ಮಾತಾಡ್ಕೊಳ್ಳೋಣ. ಥರ್ಡ್ ಡೇ ತನಕ ಏನೇನಾಗಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಸೊ ಗೈಸ್, ಅದನ್ನೇನು ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೇ ಮಾತಾಡ್ಕೊಳ್ಳೋಣ ಗುರು. ಮೊದಲನೇ ದಿನನೇ 19 ಕೋಟಿ, ಅಂದರೆ 20 ಕೋಟಿಗೆ ಇನ್ನೇನು ಚೂರು ಕಮ್ಮಿ ಅಂತಲೇ ಹೇಳ್ಬೋದು. 19.79 CR ಕಲೆಕ್ಟ್ ಮಾಡಿದೆ. ಇದೊಂಥರ ಬಿಗ್ ಜಂಪ್ ಏನಲ್ಲ, ಆದರೆ ಕಂಪೇರ್ ಟು ಅದರ್ ಮೂವೀಸ್, KGF 1ಗೆ ಕಂಪೇರ್ ಮಾಡಿದ್ರೆ, KGF 1 ಆಗಿದ್ದು 16 crores ಆಗಿದ್ದು, ಇದು 19 crores ಮಾಡಿದೆ. ಅದನ್ನು ಬೀಟ್ ಮಾಡಿದೆ ಆರಾಮಾಗಿ ಫಸ್ಟ್ ಡೇ ಕಲೆಕ್ಷನಲ್ಲಿ. ಹಾಗೆಯೇ ಎರಡನೇದು ದಿನ ಸ್ವಲ್ಪ ಡಿಪ್ ಆಗಿದೆ, 17 crores ಆಗಿದೆ. 17 crores ಇಸ್ ಅ ಬಿಗ್ ಅಮೌಂಟ್ ಆ್ಯಕ್ಚುಲಿ, ಬಟ್ ಫಸ್ಟ್ ಡೇಗೆ ಕಂಪೇರ್ ಮಾಡಿದ್ರೆ ಡಿಪ್ ಆಯಿತು. ಆದರೆ ಥರ್ಡ್ ಡೇ ಗೈಸ್, ನಾನು ಕೂಡ ಇಮ್ಯಾಜಿನ್ ಮಾಡಿದ್ದಾಯ್ತು ಆ್ಯಕ್ಚುಲಿ. ಸಂಡೇ ಅಫ್ಕೋರ್ಸ್ ಎಲ್ಲರೂ ಹೌಸ್ಫುಲ್ ಆಗುತ್ತೆ, ಶೋಸ್ ಎಲ್ಲ ಭರ್ಜರಿಯಾಗಿ ನಡೆಯುತ್ತೆ ಅಂತ ನನಗೆಲ್ಲ ಗೊತ್ತೇ ಇತ್ತು. ಹಾಗಾಗಿ ಹೇಳ್ತಾ ಇದ್ದೀನಿ, ಸಂಡೇ ಕಲೆಕ್ಷನ್ ಬಂದು 22 CR ಆಗಿರುವಂಥದ್ದು. ಇದನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ, ಬಟ್ 37 ಕೋಟಿ ಏನಿದೆ ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿರುವಂಥದ್ದು. ಆದರೆ ನಿಮಗೆ 59 ಕೋಟಿದು ಅಫಿಷಿಯಲ್ ಅನೌನ್ಸ್ಮೆಂಟು, ನಾಳೆ ಪೋಸ್ಟರ್ ಬಿಡ್ಬೋದು. ನಿಮಗೆ ಆಗ ಕಲೆಕ್ಷನ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಮೇ ಬಿ ರೌಂಡ್ ಫಿಗರ್ ಮಾಡಿ 60 ಕೋಟಿ ಅಂತ ನಾನು ಹೇಳ್ತಾ ಇದ್ದೀನಿ. 60 ಕೋಟಿ ಕಲೆಕ್ಷನ್ ಆಗಿದೆ 3 ದಿನದಲ್ಲಿ. ಅಂದರೆ ಒಂದು ವಾರದಲ್ಲಿ, ಒಂದು ವಾರನೂ ಬೇಡ ಅಂತ ಅನ್ಕೊತೀನಿ, 6 ದಿನದಲ್ಲಿ ನಿಮಗೆ 100 crores ಸುದ್ದಿ ಸಿಗ್ತಾ ಹೋಗುತ್ತೆ. ಅಂದರೆ 5 ದಿನದಲ್ಲಿ ಅಂತ ಅನ್ಕೊತೀನಿ. ಓಕೆ, ಜಾಸ್ತಿ ಡಿಸ್ಕಷನ್ ಬೇಡ, 5 ದಿನದಲ್ಲಿ 100 crores ಆಗುತ್ತೆ. ಇದು ನನ್ನ ನಂಬಿಕೆ ಆಗಿರುವಂಥದ್ದು. ಇಲ್ಲಿ ನೋಟ್ ಮಾಡ್ಕೊಳ್ಳಿ ಆಯಿತಾ. KGF Chapter 2 ಫಸ್ಟ್ ಡೇ ಕಲೆಕ್ಷನ್ ಬಂದು KGF Chapter 2 ಬಗ್ಗೆ ಹೇಳ್ತಿದ್ದೀನಿ, 26 crores ಆಗಿರೋವಂಥದ್ದು. ಅದಕ್ಕೆಲ್ಲ ನೋಡಿ, KGF 1ಗೆ 16 crores ಆಗಿರುವಂಥದ್ದು. ನಾನು ಯಾಕೆ KGFನ ಹೇಳ್ತಿದ್ದೀನಿ ಅಂದರೆ, ನೀವು ಪ್ಯಾನ್ ಇಂಡಿಯಾ ಅಂತ ಹೇಳ್ತೀರಲ್ಲ, ಇಲ್ಲಿ ಕನ್ನಡದಲ್ಲಿ ರೆಪ್ರೆಸೆಂಟ್ ಮಾಡಿರುವಂಥ ಪ್ಯಾನ್ ಇಂಡಿಯಾ ಸಿನಿಮಾ ಅದು KGF ಆಗಿರುವಂಥದ್ದು. ಆ ಥರದ ಸಿನಿಮಾ ಕನ್ನಡದಲ್ಲಿ 16 crores ಕಲೆಕ್ಷನ್ ಮಾಡಿದೆ. ಹಾಗಿರ್ಬೇಕಾದ್ರೆ ಇದು ಬಿಗ್ ಜಂಪ್ ಆಗಿರೋವಂಥದ್ದು. ಒಂದು ಪ್ರೌಡ್ ಫೀಲ್ ಆಗುತ್ತೆ ಗುರು. ನಾನೇನು ಕಂಪ್ಯಾರಿಸನ್ ಕೂಡ ಮಾಡ್ತಾ ಇಲ್ಲ, ಕಂಪ್ಯಾರಿಸನ್ ಮಾಡ್ದಲ್ಲೇ ಒಂದು ಪ್ರೌಡ್ ಮೂಮೆಂಟ್ನ ಹೇಳ್ತಾ ಇರೋವಂಥದ್ದು. ಒಂದು ಕಂಟೆಂಟ್ ಬೇಸ್ಡ್ ಸಿನಿಮಾ ಈ ರೀತಿ ಹೋಗುತ್ತೆ, ಯಾವ ರೀತಿ ಕಂಟೆಂಟ್ ಸಿನಿಮಾನ ತೋರಿಸ್ಬೋದು ಅನ್ನೋದು ತರುಣ್ ಸಿದ್ದೂರ್ ಅವರು ತೋರಿಸ್ಕೊಟ್ಟಿದ್ದಾರೆ. ಹಾಗೆಯೇ ಈಗ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋದಾದರೆ, ಕಾಟೇರ ಫಸ್ಟ್ ಡೇ ಕಲೆಕ್ಷನ್ ಬಂದು 19.79 CR ಆಗಿರುವಂಥದ್ದು. ರಾಬರ್ಟಿಂದು 18 CR ಆಗಿರುವಂಥದ್ದು, 18 ಕೋಟಿ. 26 ಕೋಟಿ KGF Chapter 2ದು. ವಿಕ್ರಾಂತ್ ರೋಣ ಬಂದು 8 ಕೋಟಿ. ಹಾಗೆಯೇ KGF Chapter 1 ಬಂದು 16 ಕೋಟಿ ಆಗಿರುವಂಥದ್ದು. ಕ್ರಾಂತಿ 13 ಕೋಟಿ ಆಗಿರುವಂಥದ್ದು. ಆಯಿತಾ, 35 crores ಅಲ್ಲ ಅಂದಾಗ ತುಂಬ ಜನ ನನಗೆ ಯಪ್ಪ ಎಂತೆಂಥ ಕಮೆಂಟ್ ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಅಷ್ಟು ಬೈದಿದ್ದಾರೆ. ಪರವಾಗಿಲ್ಲ, ಅದು ಅವರ ಅಗ್ರೆಷನ್ ಆಗಿರುವಂಥದ್ದು. ಬಟ್ ನಾನು ಒಂದು ವಿಷಯ ಹೇಳ್ಬಿಡ್ತೀನಿ, ಬಾಕ್ಸ್ ಆಫೀಸ್ ಕಲೆಕ್ಷನ್ ಯಾವುದೇ ಕಾರಣಕ್ಕೂ ಮ್ಯಾಟ್ರ್ ಮಾಡಲ್ಲ. ಅವರು ಕ್ರಾಂತಿ ಆಗಲಿ ಕಾಟೇರ ಆಗಲಿ ಕಂಟೆಂಟ್ ಬೇಸ್ಡ್ ಕೊಟ್ಟಿದ್ದಾರೆ. ಈ ಒಂದು ವಿಷಯಕ್ಕೆ ನೀವು ರೆಸ್ಪೆಕ್ಟ್ ಕೊಡಲೇಬೇಕು. ಅದು ನಿಮಗೆ ಸಲರಲ್ಲಿ ಕೂಡ ಆ ರೆಸ್ಪೆಕ್ಟ್ ನೀವು ಕೊಡೋಕ್ಕಾಗಲ್ಲ. ಅದನ್ನು ದರ್ಶನ್ ಅವರು ತೋರಿಸ್ಕೊಟ್ಟಿದ್ದಾರೆ, ಟಿ-ಬಾಸ್ ಅವರು ತೋರಿಸ್ಕೊಟ್ಟಿದ್ದಾರೆ ಅಂತ ನಾನು ಪ್ರೌಡಾಗಿ ಹೇಳ್ಕೊತಾ ಇದ್ದೀನಿ. ಆಯಿತಾ. ಹಾಗೆಯೇ ಈಗ ಇನ್ನೊಂದು ಫ್ಯಾಕ್ಟ್ ಚೆಕ್ ಹೇಳೋದಾದರೆ, ಆರಾಧನಾ ಅವರು ಮಾಲಾಶ್ರೀ ಅವರು ಫಸ್ಟ್ ಫಿಲ್ಮ್ ಹಿಟ್ಟಾಗಿತ್ತಲ್ಲ, ಅದೇ ರೀತಿ ಇವರ ಫಸ್ಟ್ ಫಿಲ್ಮ್ ಕೂಡ ಬ್ಲಾಕ್ ಬಸ್ಟರ್ ಆಗಿದೆ. ಅದು ಡಿ-ಬಾಸ್ ಅವ್ರ ಜೊತೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಅಂತ ನನಗೆ ಅನ್ನಿಸ್ತಿರೋಂಥದ್ದು. ನೋಡಿ, ನಾನು ಹೇಳ್ತಿರೋದೇನು ಅಂದರೆ, ಓಕೆ, ಡಿ-ಬಾಸ್ ಅವ್ರ ಸಿನಿಮಾ ಆಗಿರುತ್ತೆ, ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಆಗುತ್ತೆ, ಇದೆಲ್ಲ ಕಾಮನ್ ಆಯಿತಾ. ಆದರೆ ಇವರ ಆ್ಯಕ್ಟಿಂಗ್ ಸ್ಕಿಲ್ಸ್ ಬೇಸ್ಡ್ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಇವರು ಫಸ್ಟ್ ಫಿಲ್ಮ್ ಬ್ಲಾಕ್ ಬಸ್ಟರ್ ಆಗಿದೆಯಲ್ಲ, ಇಟ್ಸ್ ಅಮೇಝಿಂಗ್ ಅಂತ. ಅಂದರೆ ಒಂದು ಫಿಲ್ಮ್ ಚೂಸ್ ಮಾಡೋದ್ರಲ್ಲಿ, ಒಂದು ಕಂಟೆಂಟ್ ಬೇಸ್ಡ್ನ ಫಸ್ಟ್ ಸಿನಿಮಾ ಆಗಿ ಚೂಸ್ ಮಾಡಿದ್ರಲ್ಲ, ಇದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಆಯಿತಾ, ತುಂಬಾ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಡ್ಯಾನ್ಸ್ ಕೂಡ ನನಗೆ ಪಸಂದಾಗವನೇ ಸಾಂಗಿಂದ ಈಗಲೂ ಕೂಡ ತಲೆಯಲ್ಲಿ ಹಾಗೇನೇ ಇದೆ ಸ್ಟೆಪ್ಸ್, ಸಖತ್ತಾಗಿತ್ತು ಮಾತ್ರ. ಆ ಡ್ಯಾನ್ಸ್ ಆಗಲಿ, ಆ ಒಂದು ಅಪಿಯರೆನ್ಸ್ ಆಗಲಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಈಗ ಕಾಟೇರದ ಒಬ್ಬ ಅಭಿಮಾನಿ ತುಂಬ ಎಮೋಷ್ನಲ್ ಆಗಿ ಕಾಟೇರ ಸಿನಿಮಾ ಅಂದರೆ ನೋಡಿ, ರೈತರ ಮಕ್ಕಳಿಗೆ ಅಲ್ವಾ ಇಂಥ ಒಂದು ಎಮೋಷನ್ಸ್ ಹುಡ್ಕೊಳ್ಳೋ ಅಂಥದ್ದು. ನಮಗೆ ಎಮೋಷನ್ಸ್ ಅರ್ಥ. ನಾನು ರೈತರ ಮಗ ಅಲ್ಲ,
ಸೊ ನನಗೆ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಬೋದು, ಬಿಟ್ಟರೆ ಅದರೊಳಗಡೆ ಏನು ನಡೀತಾ ಇದೆ ಅನ್ನೋದು ನಮಗೆ ಅರ್ಥ ಆಗಲ್ಲ. ಆದರೂ ಕೂಡ ನಮಗೆ ಒಂದು ಹೇಳ್ತೀನಿ, ನನ್ನ ಅಜ್ಜ ಅಂದರೆ ನನ್ನ ಅಪ್ಪನ ಅಪ್ಪ ಏನಿದ್ದಾರೆ, ಉಳುವನಿಗೆ ಭೂಮಿ ಅಂತ ಕಾಯ್ದೆ ಬಂದಾಗ 5 ಎಕರೆಸ್ನ ಹಾಗೆ ಬಿಟ್ಕೊಟ್ಟಿದ್ದಾರೆ. ಅಂದರೆ ಅದು ಅವ್ರ ಹಕ್ಕಾಗಿತ್ತು ಅಂತ ಸಿಂಪಲಾಗಿ ಬಿಟ್ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸೆಕೆಂಡ್ ಥಾಟ್ ಮಾಡೋಕ್ಕೆ ಹೋಗಿಲ್ಲ. ಓಕೆ, ಅವರು ಈ ಥರದೊಂದು ಕಾಯ್ದೆ ಇದೆ ಅಂತ ಗೊತ್ತಾದ ಮೇಲೆ ಸೆಕೆಂಡ್ ಥಾಟ್ ಮಾಡೋಕ್ಕೆ ಹೋಗಿಲ್ಲ. 5 ಎಕರೆಸ್ನ ಹಾಗೆ ನಮ್ಮ ಫ್ಯಾಮಿಲಿಯೆಲ್ಲ ಒಪ್ಕೊಂಡು ಅದನ್ನು ಹಾಗೆ ಬಿಟ್ಕೊಟ್ಟಿರೋದು ಅಂತಲ್ಲ ಹೇಳ್ತಿರೋವಂಥದ್ದು, ಅದು ಅವ್ರ ಹಕ್ಕಾಗಿತ್ತು, ಅವ್ರು ತೊಗೊಂಡ್ರು. ಆದರೆ ಈ ಥರ ಎಲ್ಲ ಕೆಲವೊಂದು ಕಡೆ ನಡೆದಿದೆ ಅಂತ ಅನ್ನೋದಕ್ಕೋಸ್ಕರ ಮಾತ್ರ ರಿಯಲ್ ಇನ್ಸಿಡೆಂಟ್. ಕೆಲವ್ರು ಕ್ವಶನ್ ಇದೆ, ಎಲ್ಲಿ ಗುರು ರಿಯಲ್ ಇನ್ಸಿಡೆಂಟ್, ನನಗೆ ಅರ್ಥ ಆಗಲಿಲ್ಲ, ಎಲ್ಲಿ ಅಂತ ಕೇಳೋರಿಗೆ ನಾನಿಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತಿರೋವಂಥದ್ದು, ಇಲ್ಲಿ ರಿಯಲ್ ಇನ್ಸಿಡೆಂಟ್ ಇರೋವಂಥದ್ದು. ಎಲ್ಲರೂ ಒಪ್ಕೊಳ್ಳಿಲ್ಲ. ನನ್ನ ಅಜ್ಜ ಹುಸೇನ್ ಅವರು ಅಂತ ಹೇಳ್ತಿರೋವಂಥದ್ದು, ಅವರು ಒಪ್ಕೊಂಡ ಹಾಗೆ ಎಲ್ಲ ಧನಿಗಳು ಒಪ್ಕೊಳ್ಳಿಲ್ಲ. ಅದಕ್ಕೆ ಆಗಿರೋಂಥ ಘರ್ಷಣೆನೇ ಇದು. ತುಂಬ ಜನ ಬಿಟ್ಕೊಟ್ಟಿದ್ದಾರೆ ಆಯಿತಾ, ತುಂಬ ಜನ. ಲೈಕ್ ಅಂದರೆ ಆಗಿನ ಕಾಲದಲ್ಲಿ ಹೇಗೆ ಅಂದರೆ, ಓಕೆ ಒಬ್ಬ ಉಳ್ತಿದ್ದಾನೆ ಅಂದರೆ ಅವನಿಗೆ ಕೊಡಬೇಕಲ್ಲ, ಅವ್ನ ಜಾಗ ಗುರು, ಅವನು ಈ ಥರ ಕಾಯ್ದೆ ಬಂದಾಗಿದೆ. ಆಗಿನ ಒಂದು ಒಳ್ಳೆ ಮನಸ್ಥಿತಿ ಇತ್ತು ಎಲ್ಲರಿಗೂ. ಈ ಥರ ದುಡ್ಡು ಅನ್ನೋದಿರಲಿಲ್ಲ. ಯಾರಿಗ ಒಂದು ಮೋಹ ಇತ್ತಲ್ಲ, ಒಂದು ದುಡ್ಡಿನ ಮೇಲೆ ಆಸೆ ಅನ್ನೋ ಒಂದು ಏನಿತ್ತಲ್ಲ, ಅಂದರೆ ಮೋಹ ಇತ್ತಲ್ಲ, ಅವ್ರಿಗೆ ಮಾತ್ರ ಈ ಥರ ಪ್ರಾಬ್ಲಮ್ ಆಗಿರೋವಂಥದ್ದು. ಅಂತಂಥ ಜಾಗದಲ್ಲಿ ಮಾತ್ರ, ಅಂತಂಥ ಹಳ್ಳಿಲಿ ಮಾತ್ರ ಇಂಥ ಒಂದು ಪ್ರಾಬ್ಲಮ್ ಆಗಿರೋವಂಥದ್ದು. ಕಾಟರ ಸಿನಿಮಾ ಪ್ಯಾನ್ ಇಂಡಿಯಾನಾ ಅಂತ ಕೇಳೋರಿಗೆ ಒಂದು ಕ್ವಶನ್ನು, ಯಾಕೆ ಗುರು ನಿಮಗೆ ಪ್ಯಾನ್ ಇಂಡಿಯಾ ಕಂಟೆಂಟ್ ಸಿಕ್ಕಿದೆಯಲ್ಲ ಸಾಕಲ್ಲ? ಆದರೂ ಕೂಡ USA ಹಾಗೂ ಕೆನಡಾದಲ್ಲಿ ರಿಲೀಸ್ ಆಗ್ತಾ ಇದೆ. ನೀವು ಅಂದ್ಕೊಂಡಿರೋ ಹಂಗೆ ಅಲ್ಲಿರೋರಿಗೆ ಡಿಮ್ಯಾಂಡಿಂದ ಅಲ್ಲ ಇದು, ಅಲ್ಲಿರೋಂಥ ಕನ್ನಡಿಗರಿಗೆ ಡಿಮ್ಯಾಂಡ್ ಇರೋದ್ರಿಂದ. ಯಾಕೆಂದರೆ ಡಿ-ಬಾಸ್ ಫ್ಯಾನ್ಸ್ಗಳು ಇದ್ದೇ ಇರ್ತಾರೆ, ಕನ್ನಡಿಗರು, ಅಪ್ಪಟ ಕನ್ನಡಿಗರು. ನೀವು ಅಂದ್ಕೊತೀರ ಅವ್ರು ಅಮೇರಿಕಾಗೆ ಹೋಗಿ ಎಲ್ಲ ಚೇಂಜ್ ಆಗಿರ್ತಾರೆ ಅಂತ. ಇಲ್ಲ, ನಾನು ತುಂಬ ಜನ ನೋಡಿದ್ದೀನಿ. KGF ಬಂದಾಗಲೂ ಕೂಡ ಯಾವ ರೇಂಜಿಗೆ ಸೆಲೆಬ್ರೇಷನ್ ಆಗಿತ್ತು ಗೊತ್ತಾ? ಅದು ಅಮೇರಿಕಾ ಕೆನಡಾದಲ್ಲೇ ಕೂಡ ಯಾವ ರೀತಿ ಸೆಲೆಬ್ರೇಷನ್ ಆಗಿತ್ತು. ಈಗ ಜಪಾನ್ ತನಕ ತಲುಪಿದೆ. ಅದು ಅವ್ರವ್ರ ಜನ ನೋಡ್ಕೊತೀರ, ಅಂದರೆ ಅಲ್ಲಿರೋ ಜನನೇ ನೋಡ್ಕೊತಿರೋ ಅಂಥದ್ದು. ಆದರೆ ಈಗ ನೋಡ್ತಿರೋ ಅಂಥದ್ದು ಅಂದರೆ ತುಂಬ ಜನ ನಿಜಾನ ಅಂತೆಲ್ಲ ಕೇಳಿದಾಗ ನಾನು ಹೇಳ್ತಿದ್ದೀನಿ, ಅಲ್ಲಿನ ಕನ್ನಡಿಗರ ಡಿಮ್ಯಾಂಡು ನೆಕ್ಸ್ಟ್ ಥರ್ಸ್ಡೇ ರಿಲೀಸ್ ಆಗ್ತಾ ಇದೆ. ನೆಕ್ಸ್ಟ್ ಥರ್ಸ್ಡೇನೇ ಇದು ರಿಲೀಸ್ ಆಗಿಕೊಟ್ಟಿದೆ. ಈ ವಿಷಯದಲ್ಲಿ ನನಗೆ ತುಂಬ ಬೇಜಾರಾಯ್ತಾಯ್ತಾ. ಲೈಕ್ ನನ್ನ ರಿವ್ಯೂ ವಿಡಿಯೋ ಜಾಸ್ತಿ ವ್ಯೂಸ್ನ ಏನು ತಲುಪಲಿಲ್ಲ. ಯಾಕೆ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಎಲ್ಲೂ ಕೂಡ ನಾನೇನಾದರೂ ಪಾಸಿಟಿವ್ ನೆಗೆಟಿವ್ ಪಾಯಿಂಟ್ಸ್ನ ಎರಡನ್ನೂ ಕೂಡ ಹೇಳಿದ್ದೀನಿ ಅಂತನಾ, ಅಥವಾ ನನ್ನ ರೀಚೇ ಸಿಗ್ತಾ ಇಲ್ವೋ ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ನಿಮ್ಮ ಸಪೋರ್ಟ್ ಇದೆ ನನಗೆ. ನಿಮ್ಮ ಸಪೋರ್ಟಿಂದನೇ ಈ ಒಂದು ವಿಡಿಯೋ ಅಂದರೆ ಈ ಒಂದು ಚಾನಲ್ ನಡೀತಿರೋ ಅಂಥದ್ದು ಅಂತ ಅಂದ್ಕೊಂಡು ನಾನು ತುಂಬಾ ಖುಷಿಯಾಗಿದ್ದೀನಿ. ಎಷ್ಟು ವ್ಯೂಸ್ ಅಂದರೂ ಪರವಾಗಿಲ್ಲ, ಆದರೂ ಕೂಡ ಇದು ರೀಚ್ ಆಗಬೇಕಾಗಿರೋದು ನನಗೆ ಕಾಟರ ವಿಷಯದಲ್ಲಿ. ಇಂಥ ಒಂದು ಸಿನಿಮಾದ ಬಗ್ಗೆ ನಾನು ಇನ್ನೂ ಮಾತಾಡಬೇಕು, ಇನ್ನೂ ರೀಚ್ ಹೋಗಬೇಕು ಅಂತ ಒಂದು ಆಸೆ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಿರೋವಂಥದ್ದು, ಜಾಸ್ತಿ ವ್ಯೂಸ್ ಬರಬೇಕಿತ್ತಲ್ಲ ಹಾಗೆ ಹೀಗೆ ಅಂತ. ಪರವಾಗಿಲ್ಲ, ನೀವು ನೋಡಿದ್ರು ಕೂಡ ನನಗೆ ಬಿಟ್ಟಾಕಿ, ವ್ಯೂಸ್ ಎಲ್ಲ ಬಿಟ್ಟಾಕಿ, ನೀವು ಕಮೆಂಟ್ ಹಾಕಿ, ನಾನು ಖುಷಿಯಾಗ್ಬಿಡ್ತೀನಿ. ಏನನ್ಸುತ್ತೆ ನೀವು ಈಗಲೂ ಕೂಡ ಯಾಕೆ ಬರೋ ವೀಡಿಯೋ ಮಾಡಿಲ್ಲ ಅಂತ. ಅದು ಸ್ವಲ್ಪ ಬ್ಯುಸಿ ಇರುತ್ತೆ, ಆದರೂ ಕೂಡ ನಾನು ಅದರಲ್ಲೂ ಇನ್ಮೇಲಿರಲ್ಲ. ನಾನು ಹೇಳಿದ್ನಲ್ಲ, ಇನ್ನು ಬರೋ ವರ್ಷ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಹಾಗೆಯೇ ಈ ಬರೋ ವರ್ಷ ಏನಿದೆ, ಒಂದು ದಿನ ಬಿಡುವಿಲ್ದಲೆ ನಿಮಗೆ ಕಂಪ್ಲೀಟ್ ವೀಡಿಯೋ ಮೇಲೆ ಅಪ್ಡೇಟ್ ಮೇಲೆಲ್ಲ ನಿಮ್ಮನ್ನು ಇದು ಅಪ್ಡೇಟಲ್ಲಿ ನಾನು ಕವರ್ ಮಾಡಾಕ್ಬಿಟ್ಟಿರ್ತೀನಿ ಫುಲ್ಲು. ನಿಮಗೆ ಯಾವುದೇ ಒಂದು ಅಪ್ಡೇಟ್ ಕೂಡ ಮಿಸ್ ಆಗಲ್ಲ ಅಂತ ಹೇಳ್ತಾ ಇವತ್ತು ನೋಡಿ ಇಷ್ಟು ಮೀಡಿಯಾ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಶುರುವಾಗಿ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.